ಮನುಷ್ಯನೇ ಸುಮ್ಮನೆ ಸಮಯ ಕಳಿಬೇಡ. ಏನು ನನಗೆ 70 ವರ್ಷ ಆಗ್ಯಾವ, ಏನು 80 ವರ್ಷ ಆಗ್ಯಾವ ಅಂತ ವಯಸ್ಸು ಆದವರೆಲ್ಲ ಹಿರಿಯರಲ್ಲ. ಈಗ ನನಗೆ ಎಲ್ಲ ಕೂದಲು ಬೆಳಗಾಗ್ಯಾವ, ನನ್ನನ್ನು ಎಲ್ಲರೂ ಹಿರಿಯರು ಅಂತ ನೀವು ನನ್ನನ್ನು ಗೌರವಿಸ್ತೀರಿ. ಏನು ಕೂದಲು ಬೆಳಗ ಆದವರೆಲ್ಲ ಹಿರಿಯರಾಗಬೇಕಂತ ಏನಿಲ್ಲ. ಅರಿತವ ಕಿರಿಯವನಾದರೇನು ಅವ ಜಗಕ್ಕೆ ಹಿರಿಯನು. ಯಾವನು ಬದುಕಿನಲ್ಲಿ ವಿಚಾರ ಮಾಡ್ತಾನೋ, ಯಾವನು ಬದುಕಿನಲ್ಲಿ ನನ್ನದು ತನ್ನದು, ದೇಶ ಬಗ್ಗೆ, ವಿಶ್ವದ ಬಗ್ಗೆ, ನೈಸರ್ಗಿಕ ವಿಕೋಪಗಳ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಬೀಸುವ ಗಾಳಿಯ ಬಗ್ಗೆ, ಯಾವತ್ತನ ಲೋಕಕ್ಕೆ ಮುಂದಿನ ಜನಾಂಗಕ್ಕೆ ಇದು ಬೇಕು ಅನ್ನುವಂಥ ವಿಚಾರ ಮಾಡಿ ಪಾಪ ಕರ್ಮದಿಂದ, ಒಂದು ಮಾಲಿನ್ಯ ಕರ್ಮದಿಂದ ಯಾವತ್ತನ್ನು ದೂರವಾಗಿ ಇನ್ನೊಬ್ಬರಿಗೂ ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಯಾವತ್ತನ್ನು ಬದುಕ್ತಾನೋ ಅವ ಹಿರಿಯನಲ್ಲದೆ ವಯಸ್ಸು ಹೋದವರೆಲ್ಲ ಹಿರಿಯರಲ್ಲ. ಹೊರಗೆ ಹಿರಿಯರಾಗಿ ನಿಜವನ್ನರಿಯದವರು ಕಿರಿಯರೊಳಗೆ. ಅರಿತವ ಕಿರಿಯವನಾದರೆ ಏನೋ ಅವ ಜಗಕ್ಕೆ ಹಿರಿಯನು. ಅವನು 20 ವರ್ಷದ ಯುವಕ ಇರ್ಬೋದು. ಇವತ್ತು ನಮ್ಮ ಪಕ್ಕದಲ್ಲಿ ಒಬ್ಬ ಮಹಾನುಭಾವರು ಅಪ್ಪ ಅವ್ರು ಹೇಳಿದರು, ಸ್ಪೋಕನ್ ಇಂಗ್ಲೀಷ್ನೊಳಗೆ ಇವತ್ತಿನ ತನಕ ಎಂದೂ ಶಾಲೆಯನ್ನು ಹತ್ತದ ಮನುಷ್ಯ ಇವತ್ತು ವಿಶ್ವಮಾನ್ಯನಾಗಿ ಪ್ರತಿಯೊಬ್ಬರಿಗೂ ಕೋಚ್ ಕೊಡ್ತಾನೆ ಅಂತಂದರೆ ಆ ತಮ್ಮನ ವಯಸ್ಸು ಬಹಳ 30-35 ಇದ್ದಿತ್ತು. ಏನು ಅವ ಹಿರಿಯನೋ ನಾನು ಹಿರಿಯನೋ? ವಿಚಾರವಂತ ಹಿರಿಯ, ಪ್ರಯತ್ನವಾದಿ ಹಿರಿಯ, ದುಡಿಯುವವ ಹಿರಿಯ, ನೀಡುವವ ಹಿರಿಯ. ಹಿರಿಯತನ ಅಂತ ಅನ್ನೋದು ಸುಮ್ಮನೆ ಅದು ವಯಸ್ಸಿನಿಂದ ಆಗಲಿ ಅಥವಾ ಯಾರದೋ ಒಂದು ಪ್ರಶಸ್ತಿ ಪತ್ರಿಕೆಯಿಂದ ಆಗಲಿ ಬರೋದಲ್ಲ. ಬದುಕಿನಲ್ಲಿ ವಿಚಾರ ಮಾಡಬೇಕು. ಪ್ರತಿಯೊಂದು ಈಗ ಇಳಿದು ಹೋಗುವಾಗ ಯಾರೋ ಮುದುಕರು ತದಕರು ಹೋಗುವಾಗ ವಿಚಾರ ಮಾಡಬೇಕು. ಹಿಂಗೆ ನಾನು ದುಗಿಸಿದ್ರೆ ಏನಾದೀತು, ಒಂದು ಸ್ವಲ್ಪ ರಟ್ಟಿ ಹಿಡಿದು ಇಳಿಸಿದ್ರೆ ಏನಾದೀತು ಅಂತ ವಿಚಾರ ಮಾಡಿದ್ರಿ ಅಂತಂದರೆ ನಾವು ಗವಿಸಿದ್ದೇಶ್ವರ ಅಪ್ಪಂಗಳ ಶಿಷ್ಯರು ಅಂತ ಅರ್ಥ. ಎಲ್ಲಿ ವಿಚಾರ ಇಲ್ಲ, ಎಲ್ಲಿ ವಿಚಾರವಿಲ್ಲದೆ ಮೂರ್ಖರಂತೆ ನಾವು ಬದುಕ್ತೀವಲ್ಲ. ಎಷ್ಟು ವರ್ಷ ಬದುಕಿದ್ರಿ ನಾವು, ಎಷ್ಟು ವರ್ಷ ಬದುಕಿದ್ರಿ ನಾವು. ಒಂದು ಮನೆಗೆ ಕಳ್ತನಕ್ಕೆ ಹೋಗಿ ಯಾರು ಗೊತ್ತಿಲ್ಲದಂಗೆ ಎಷ್ಟು ಶಣಿತಾನ ನೋಡು. ಕಳ್ತನದೊಳಗೆ ನಮ್ಮ ಮನೆಯ ವಸ್ತು ನಮಗೆ ಸಿಗುವುದಿಲ್ಲ. ಸರ್ವತ್ನ್ಯಾಗ ಬಂದು ನಮ್ಮ ಮನೆ ಕದದ ಕಿರಣಿ ತಪ್ಪಿಸಿ ನಾವನ್ನು ತುಳಿಲಾರ್ದಂಗೆ ಕತ್ತಲ್ದಾಗ ದಾಟಿ ನಾವು ಎಲ್ಲಿ ಡಬ್ಬಿ ಇಟ್ಟಿವೋ ಅದನ್ನು ತೊಗೊಂಡು ಅದನ್ನು ತನ್ನ ಗಂಟು ಕಟ್ಕೊಂಡು ಕಡಾಕಕ್ಕಾಣ ಅಂದ್ರೆ ನಂಬಿಕೆ ಏನು ದಡ್ಡದಾನ? ನಾವು ನಂಬಿಕೆ ಏನು ದಡ್ಡಿಲ್ಲವ. ನಮ್ಮ ಮನೆಯ ಸಾಮಾನು ನಮಗೆ ಸಿಗುವುದಿಲ್ಲ, ಮತ್ತು ನಮ್ಮ ಮನೆಯ ಸಾಮಾನು ನಮಗೆ ಗೊತ್ತಿಲ್ಲದಂಗೆ ಕತ್ತಲ್ದಾಗ ಎದ್ದು ಹೋಗ್ತಾನಂತಂದ್ರೆ ಅವ್ನು ನಂಬಿಕೆ ಚಲೋನೇ ಇರ್ತಾನೆ. ಗೋಲ್ಡ್ ಮೆಡಲ್ ಇಷ್ಟವ, ಗೋಲ್ಡ್ ಮೆಡಲ್ ಇಷ್ಟ. ಅವ ಹಿಂಗೊಂದು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕ್ಯಾಶೆ ಅದು ಹಿಂಗೆ ಹಾದು ಹೋಗ್ತಿದ್ದ. ರೈತಾಪಿ ಊರು ಎಲ್ಲ ನಮ್ಮ ಹಳ್ಳಿ ಜನಾಂಗ. ಅಲ್ಲಿ ಒಂದು ದನಗಳು ಕಟ್ಟೋದು ಒಂದು ಗ್ವಾದ್ಲೆ ಅಂತಾರೆ, ಹಕ್ಕಿ ಅಂತೀರಿ. ಅಲ್ಲಿ ದನಗಳು ಕಟ್ಟಿದ್ರು. ಆ ದನಗಳು ಆ ಕಡೆ ತುಂಬ ಇದ್ದು, ಈ ಕಡೆ ಒಂದು ಎಮ್ಮೆ ಒಂದಿಟ್ಟು ಹತ್ತಾಗಿ ಹಿಂದಕ್ಕೆ ಸರಿದ ಮನೆಗಿತ್ತು. ಹಿಂದಕ್ಕೆ ಸರಿದ ಮನೆಗೆ ಅದರ ಬಾಲ ಇವು ಹಾದು ಹೋಗೋ ರಸ್ತಾದಾಗ ಬಿದ್ದಿತ್ತದೆ, ಹಿಂಗೆ ಬಿದ್ದಿತ್ತದೆ. ಇವು ಕತ್ತಲ್ದಾಗ ತಲೆ ಮೇಲೆ ಗಂಟು ಇಟ್ಕೊಂಡು ಹಿಂಗೆ ದಾಟಬೇಕು ಅನ್ನೋದಕ್ಕೆ ಅದ್ರ ಬಾಲ ತುಳಿದು ಕೂಡಲೇ ಆ ಮಣ್ಕೊಂಡು ಎಮ್ಮೆ ಅಂತು, ಸ್ವಲ್ಪ ವಿಚಾರ ಮಾಡೋ. ಯಾವುದು ಅಂದದ್ದು? ಯಾವುದು? ಎಮ್ಮಿ. ಸ್ವಲ್ಪ ವಿಚಾರ ಮಾಡೋ ಅಂತು. ಅವಾಗ ಯಾರೋ ಮಾತಾಡ್ದಂಗೆ ಆಕತ್ತಲ್ಲ ಅಂತ ಹೊಳ್ಳಿ ನೋಡ್ದ. ಮಾತಾಡೋದು ಎಮ್ಮೆ ಆಗಿತ್ತು. ಎಮ್ಮೆಂತು, ನೋಡು ವಿಚಾರ ಮಾಡಿ ಇನ್ನೊಬ್ಬರ ಗಂಟು ತಗೊಂಡು. ನಾನು ಹೋದ ಜನ್ಮದೊಳಗೆ ಇದೇ ಮನೆಯೊಳಗೆ ನಾನು ಬೆಕ್ಕಾಗಿ ಬಂದಿದ್ದೆ. ಬೆಕ್ಕಾಗಿ ಬಂದು ಇವರು ಮಣ್ಕೊಂಡು ಎಳೆದಾಗ ಇವ್ರ ಹಾಲಿನ ಗುಂಡೆದ ಒಂದು ಗೂಟಕ್ಕೆ ಹಾಲು ಕುಡ್ದು ಹೋಗಿದ್ದೆ. ಆ ಗೂಟಕ್ಕೆ ಹಾಲು ಹೇಳಲಾರ್ದ ಕುಡಿದ ತೆಪ್ಪಿಗೆ ಇಂದು ಎಮ್ಮೆಯಾಗಿ ಹುಟ್ಟಿ ಬಂದು 7 ಸಲ ಇಳಿದನು ಇವ್ರ ಮನ್ಯಾಗ. ನಾ ಇಲ್ಲಿ ಎಮ್ಮೆ ವಿಚಾರ ಮಾಡಕತ್ತದ. ಮಣ್ಕೊಂಡ ಎಮ್ಮೆ, ಗೊಲ್ಲೆ ಮಣ್ಕೊಂಡ ಎಮ್ಮೆ, ನೀವು ಹಾಕಿದ ಬಡ್ಡ ಹುಲ್ಲು ತಿಂದು ಎಮ್ಮೆ ವಿಚಾರ ಮಾಡಕ್ಕೆ ಹತ್ತಿದೆ. ಹೇಳಲಾರ್ದೆ ಇನ್ನೊಬ್ಬರು ಒಂದು ಗೂಟಕ್ಕೆ ಹಾಲು ಕುಡ್ದದ್ದಕ್ಕೆ 7 ಸೂಲ ಇಳಿದ ಇವರು ಹೆಂಡ್ಯಾಗ ಬಂದು ಬಿದ್ದೀನಿ. ನೀ ಇಷ್ಟು ಗಂಟ ಕಟ್ಕೊಂಡು ಹೊಂಟಿಯಲ್ಲ, ನೀಸು ಜನ್ಮ ಬಂದು ಇಲ್ಲಿ ನಾಯಾಗಿ ಮುಟ್ಟಿಸ್ಬೇಕಾಗತ್ತ ಅನ್ನೋದನ್ನು ವಿಚಾರ ಮಾಡೋ. ಆ ಎಮ್ಮೆ ಮಾತು ಯಾವಾಗ ಕೇಳ್ದೋ ಮೈ ಝುಮ್ ಅಂದಂಗಾತು. ಹೋಗಿ ಮೆಲ್ಕ ಆ ಸಾಮಾನುಗಳನ್ನ ಇಟ್ಟವ. ಎಲ್ಲೆಲ್ಲಿ ತೊಗೊಂಡಿದ್ದಲ್ಲ ಅಲ್ಲೇ ಇಟ್ಟ. ಕಡೆ ಸಾಮಾನು ಇಡು ಗದ್ದಲದೊಳಗೆ ಮಣಿ ಮಾಲಕನ ಕಾಲು ತೊಳ್ದ. ಅವ ಬದಕಣ ಎದ್ದ. ಯಾರನೇ ಅಂದ? ನಾನು ಸತ್ಯವಂತ ಅಂದವ. ಏನಂತಾನವ? ಏನನ್ನಬೇಕಾಗಿತ್ತು? ನಾನು ಕಳ್ಳ ಅಂತ ಹೇಳಬೇಕಾಗಿತ್ತು.
ನಾನು ಸತ್ಯವಂತ, ನಾನು ಚಾರಿತ್ರ್ಯವಂತ, ನಾನು ವಿಚಾರವಂತ ಅಂತಂದ. ಅವ ಬದುಕಿನ ಅಂಗಿ ಹಿಡ್ಕೊಂಡು ಕೇಸಿ ಲೈಟ್ ಹಚ್ಚಿದ. ಇವು ಕರಿ ಮಾರಿಗೆಲ್ಲ ಕರಿ ಮಸಿ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನಿಂತಿದ್ದ. ಹೇ ನೀನು ಕಳ್ಳ ಅಂದ. ಯಾರು ಮಣಿ ಮಾಲಕ ಏನಂತಾನೆ? ನೀನು ಕಳ್ಳ ಅಂದ. ಇಲ್ಲ ನಾನು ಸತ್ಯವಂತ ಅಂತ ಇವ ಅಂದ. ನೀ ರಾತ್ರಿ ಸತ್ಯವಂತ ಆದ್ರೆ ನಮ್ಮ ಮನೆಗೆ ಯಾಕೆ ಬಂದಿದ್ದಿ ಅಂದ. ಹೌದು ನಾನು ಕಳ್ಳ, ಯಾವಾಗ? ಮನ್ಯಾಗ ಬರುವಾಗ. ನಿನ್ನ ಮನೆ ಕಿರಣಿ ತಪ್ಪಿಸಿ ಆ ರಾಡ್ ಬಗ್ಸಿ ಬರುವಾಗ ನಾನು ಕಳ್ಳ, ಆದರೆ ಈಗ ಹೋಗುವಾಗ ನಾನು ಸತ್ಯವಂತ. ಹೆಂಗ ಅಂದ? ಎಮ್ಮೆ ಹೇಳಿದ ಮಾತು ಕೇಳಿ ವಿಚಾರ ಮಾಡಿ ಕಟ್ಟಿಕೊಂಡಂಥ ಸಾಮಾನುಗಳನ್ನು ಅದ ಮೆಟ್ಟಿನಾಗಿ ಇಟ್ಟು ಕ್ಯಾಶ್ ಹೊಂಟಿನಲ್ಲ, ಅದಕ್ಕೆ ನೀ ಹೇಳಬೇಕು ನಾನು ವಿಚಾರವಂತ ಅಂತ ನೀ ಕರಿಬೇಕು ಅಂದಾಗ ಮಾಲಕನಿಗೆ ಜ್ಞಾನೋದಯ ಆಗಿಬಿಟ್ಟಿತ್ತದು. ನೋಡಿ, ಕ್ಷಣದ ಹಿಂದೆ ಕಳ್ಳ, ಮನೆಯ ಕದವನ್ನು ಮುರಿದು ಬರುವಾಗ ಆತನ ಹೆಸರು ಕಳ್ಳ. ಆ ಕಳ್ಳತನಕ್ಕೆ ಬಂದ ವ್ಯಕ್ತಿ ಮಲಗಿದ ಎಮ್ಮೆಯ ವಿಚಾರವನ್ನು ಕೇಳಿ ಆತ ತನ್ನ ಕಳ್ಳತನದಿಂದ ಪರಿವರ್ತನೆ ಆದಲ್ಲ. ಆ ಪರಿವರ್ತನೆ ಆಗಿ ಆ ಕೊಟ್ಟ ಸಾಮಾನುಗಳನ್ನು ಮೆಟ್ಟಿಗೆ ಇಟ್ಟು ಬಂದಲ್ಲ, ಆವಾಗ ಅವ ಏನಾದ ಅಂದರೆ ಸತ್ಯವಂತನಾದ. ಸತ್ಯವಂತನಾಗಲಿಕ್ಕೆ, ಆಚಾರವಂತನಾಗಲಿಕ್ಕೆ, ವಿಚಾರವಂತನಾಗಿ ಕೊಪ್ಪಳದ ವೇದಿಕೆ ಮೇಲೆ ಸನ್ಮಾನ ಮಾಡಿಸಿಕೊಳ್ಳಿಕ್ಕೆ ವರ್ಷಗಳು ಬೇಕಾಗಿಲ್ಲ, ಯುಗಗಳು ಬೇಕಾಗಿಲ್ಲ, 50 ವರ್ಷ ಬೇಕಾಗಿಲ್ಲ. ಒಂದು ಕ್ಷಣ ಸಾಕು ವಿಚಾರದಿಂದ. ಒಂದು ಕ್ಷಣದ ಹಿಂದಿನ ಅವಿಚಾರ ನನ್ನನ್ನು ದುರ್ವರ್ತನೆಯಲ್ಲಿ ತೊಡಗಿ ನನ್ನನ್ನು ಸಮಾಜದಲ್ಲಿ ಅಪಮಾನಿತ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದರೆ, ಒಂದು ಕ್ಷಣದ ವಿಚಾರ ನನ್ನನ್ನು ಏನು ಮಾಡಬಲ್ಲದು ಅಂದರೆ ಮಹಾಂತನನ್ನಾಗಿ ಮಾಡಬಲ್ಲದು, ಮಹಾನುಭಾವನನ್ನಾಗಿ ಮಾಡಬಲ್ಲದು, ದೇಶದ ಅತ್ಯಂತ ಎತ್ತರದ ವ್ಯಕ್ತಿಯನ್ನಾಗಿ ಮಾಡಬಲ್ಲದು.